ಸೊ ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಅಲ್ಲ, ನಾನು ಎಷ್ಟೊತ್ತು ಬಂದೆ, ನೀನು ಬರಕತ್ತಿಲ್ಲ. ಆಮೇಲೆ ಎಲ್ಲ ನೋಡಿದೆ, ಕಲ್ಯಾಣ ಮಂಟಪ ಇದೊಂದೇ ಚಲೋ ಐತಿ, ಎಲ್ಲ ನೋಡಿದ್ರೆ. ಹೌದಾ, ಸರಿ ಹಂಗಾರೆ ಇದೇ ಹೇಳ್ಬಿಡು. ಮತ್ತು 30,000 ಭಾಳ ಆಗಲಿಲ್ಲ, ಅದು ಊಟದ್ದು ಎಲ್ಲ ಅವರೇ ಮಾಡ್ತಾರನ್ನ ಕೇಳು. ಎಲ್ಲ ಕೇಳಿ ಮಾತಾಡಿ ಇದನ್ನ ಮಾಡಪ್ಪ ಹಂಗಾರೆ. ಅಲ್ಲ, ನೀನು ಮಾತಾಡ್ಬೇಕಿಲ್ಲ, ಒಂದು ಸ್ವಲ್ಪ ಕೆಲಸ ಐತಿ, ನೀವು ಮಾತಾಡ್ಕೊಂಡು ಬಂದೆ. ಸರಿ ಅಣ್ಣ ಹಂಗಾದ್ರೆ. ಅಲ್ಲ, ಅಷ್ಟು ಅಂಥದ್ದೇನು ಅರ್ಜೆಂಟ್ ಐತಿ? ಇಲ್ಲ, ನಮ್ಮ ಬೇಕಾದವರು ದವಾಖಾನೆಗೆ ಅಡ್ಮಿಟ್ ಆಗ್ಯಾರ, ಅವ್ರಿಗೆ ಸ್ವಲ್ಪ ಸಹಾಯ ಬೇಕಾಗಿತ್ತು. ಹೌದಾ, ಸರಿ ಹಂಗಾರೆ ನಾನು ಬರ್ತೀನಿ. ಬೇಡ ನೀ ಇದನ್ನೆಲ್ಲ ಮುಗಿಸ್ಕೊಂಡು ಬಾರ, ನಾವು ಮುಗಿಸ್ಕೊಂಡು ಹೋಗ್ತೀನಿ. ವಿಷಯ ಇಲ್ಲ ಐತೆನಾ? ಸರಿ ಅಣ್ಣ ಹಂಗಾದ್ರೆ. ಯಾಕೋ ನೀನು ಮದುವೆ ನೀನು ಕಲ್ಯಾಣ ಮಾಡ್ಕೊಂಡು ನೋಡಿದ್ರು ಊಟ ವೈನಿ ನೆನಪಾಗತ್ತಲ್ಲ ನಿನಗೆ? ಸುಂಬಾರು ವೈನಿಗಿನಿ ಏನಿಲ್ಲ, ಪಾಪ ನಮಗೆ ಅಷ್ಟೆಲ್ಲ ಸಹಾಯ ಮಾಡ್ಯಾರ. ನಾವು ರಾತ್ರಿ ಎಲ್ಲ ಸ್ಟೇ ಮಾಡಿದಾಗ ಇಲ್ಲ ಉಳ್ಕೊಂತೀನಿ ಅಂದ್ರು ಅಂತಂದ್ರು, ಒಂದು ಮಾತು ಬೇಡ ಅಂದಿಲ್ಲ. ಅಷ್ಟು ವಿಚಾರ ಎಲ್ಲ ಮಾಡ್ಯಾರಿಲ್ಲ. ಆಮೇಲೆ ರಾತ್ರಿ ಅವ್ರು ಉಳ್ಕೊಳ್ಳೋಕೆ ವ್ಯವಸ್ಥೆ ಒಂದಿಟ್ಟು ಮಾಡಬೇಕು. ಮಾಡಿ ಏನು ಮಾಡ್ತೀನಿ ಮಾಡಿ. ಅಲ್ಲೋ, ಇಷ್ಟು ಪ್ರೀತಿ ಇಟ್ಕೊಂಡು ಏಕೆ ಮೇಲೆ ಯಾಕೆ ನೀನು ಬಿಟ್ಕೊಡಕತ್ತಿ ಅಂತ ನನಗೆ ಗೊತ್ತಾಗಲ್ಲ. ಪ್ರೀತಿ ಗೀತಿ ಏನಿಲ್ಲಪ್ಪ, ಅವ್ರು ನಮ್ಮನ್ನ ಅಷ್ಟೊಂದು ನೋಡ್ಕೊಂಡ್ರೆ ನಾವು ಅವ್ರು ನೋಡ್ಕೋಬೇಕು ಬೇಡ. ಗೊತ್ತಾಯ್ತಾ? ಹೇಗಿದ್ರ ಗಂಗಾವಳಿ? ಹಾ, ಪರವಾಗಿಲ್ಲ ಇವಾಗ ಸ್ವಲ್ಪ. ಅಲ್ಲ, ಏನಾದರೂ ಬೇಕಿದ್ರೆ ಹೇಳಿ, ತೊಗೊಂಡು ಬಂದು ಕೊಡ್ತೀನಿ ಅನ್ನೋದಕ್ಕೆ. ಬೇಡ ಇವಾಗ ಇವರನ್ನ ಬರ್ತಾನೆ. ಸರಿ ಆಗಿದ್ರೆ. ನೀವು ಇಲ್ಲ ಇದ್ದೀರಾ? ಆರಾಮ? ಹಾಂ, ನಾವು ಆರಾಮದೀವಿ. ನೀವು ಆರಾಮದಿರಲ್ಲ? ಅಪ್ಪ ನಿಮ್ಗೆ ಊಟಕ್ಕೆ ತಂದು ನೋಡ್ತೇವೆ. ಸರಿನಪ್ಪ, ನಾವು ಊಟ ಮಾಡಿಬಿಡ್ತೀನಿ, ನೀ ಇಲ್ಲೇ ತಂಗಿ ಹತ್ರ. ಹಾಂ ಸರಿಪ್ಪ. ಹೆಂಗಿತ್ತು ಈಗ ಮೈಯಾಗ? ಆರಾಮ ಅನ್ಸತ್ತಿಲ್ಲ ಒಂದಿಟ್ಟು? ಹ್ಞೂ ಅಣ್ಣ, ಸ್ವಲ್ಪ ಪಾಡೈತಿ ಇವಾಗ. ನೀವೇನಾದ್ರು ಇಲ್ಲೇ ಉಳ್ಕೊತಿದ್ದಾರೆ, ಬರ್ರಿ ನಮ್ಮ ಮನೆಗೆ ಉಳ್ಕೊಳ್ಳುವಂತೆ. ನಾನು ಬೇಕಾದ್ರೆ ಇಲ್ಲೇ ದವಾಖಾನೆಗೆ ಇರ್ತೀನಿ. ಓ ಬೇಡ, ಅಷ್ಟೇನು ನೀವು ತೊಂದರೆ ತೊಗೊಳೋದೇನು ಬೇಡ, ನಾ ಎಲ್ಲ ನೋಡ್ಕೊತೀನಿ. ಅಪ್ಪನ ಮನೆಗೆ ಕಳಿಸ್ತೀನಿ, ನಾನು ಇಲ್ಲೇ ಇರ್ತೀನಿ ತಂಗಿ ಜೋಡಿ. ಏನು ಇವತ್ತೊಂದು ದಿನ ಅಲ್ಲ, ನೈಟ್ ಡಿಸ್ಚಾರ್ಜ್ ಮಾಡ್ತಾರೆ. ಇಷ್ಟೊತ್ತಿನಾಗ ಯಾಕೆ ಮನೆಗೆ ಹೋಗೋದು? ಅಂಕಲ್ ನನ್ನ ಜೋಡಿನ ಕಳಿಸ್ಬಿಡ್ರಿ, ಅಪ್ಪಾರು ನಮ್ಮ ಜೋಡಿನ ಬರಲಿ, ನಾವು ಕರ್ಕೊಂಡು ಹೋಗ್ತೀವಿ ಮನೆಗೆ. ಇಲ್ಲೇ ಬೇಡ ಏನು ನಮ್ಮ ಮನೆ ಏನು ದೂರ ಆಗಲ್ಲ, ಇಲ್ಲಿಂದ ಬೈಕ್ ತೊಗೊಂಡು ಹೋದ್ರೆ. ಅಂದು ತಂದಿನ ಅಪ್ಪ ಹೋಯ್ತಾನ, ಹಂಗೇನಿಲ್ಲ. ಅವ್ರಿಗೆ ಹೊಡ್ಯಾಕು ಬರ್ತೈತೆ ಗಾಡಿ. ಕತ್ಲ ಒಂದು ಆಗಿತ್ತಲ್ಲ, ಸುಮ್ಮನೆ ಯಾಕೆ ನಮ್ಮ ಮನೆ ಇಲ್ಲೇ ಐತ್ರಿ. 4 kg ಮುಂದಕ್ಕೆ ಹೋದ್ರೆ ಅಂದ್ರೆ ಬೇಡಪ್ಪ ಬೇಡ. ನೀ ಇಷ್ಟೊತ್ತು ಉಪಕಾರ ಮಾಡಿದ್ದೆ ಸಾಕು ನಮಗೆ. ನಮ್ಮದನ್ನೆಲ್ಲ ಓಕೆ ಬಿಡಪ್ಪ. ಸರಿ ಆಗಿದ್ರೆ ನಾನು ಇನ್ನು ಬರ್ತೀನಿ. ಗಂಗಾವರೆ ಆರಾಮ್ ತಗೋರಿ. ಏನಾರ ಫೈನಾನ್ಷಿಯಲಿ ಬೇಕಂದ್ರೆ ಹೇಳ್ರಿ, ನಾನು ಸಹಾಯ ಮಾಡ್ತೀನಿ. ಏನಿಲ್ಲಪ್ಪ, ಎಲ್ಲ ನಾನು ನೋಡ್ಕೊತೀನಿ. ಸರಿ, ನಾವು ಬರ್ತೀವಿ. ಸರಿ ಅಂಕಲ್, ಬರ್ತೀವಿ. ಎಷ್ಟು ಒಳ್ಳೆಯವರು ಅದಾರಲ್ಲ ಅವರು. ಯಾರನ್ನೂ ಇಷ್ಟು ಬೇಗ ಅಳಿಬೇಡ. ನೀನಂತರೂ ಯಾರು ಒಂದಿಷ್ಟು ಸಹಾಯ ಮಾಡಿದ್ರೆ ಸಾಕು, ಒಳ್ಳೆಯವರ ಅಂದ್ಬಿಡ್ತೀವಿ. ಹೌದು, ನೀ ಯಾಕೆ ಬಂದಿ? ಸಣ್ಣನ ಎಲ್ಲಿ? ಸಣ್ಣವೆಲ್ಲಿದ್ದಾನ ಅವನು? ಅವನು ಬರಲ್ಲ ಅಂದ, ಅದಕ್ಕೆ ನಾನೇ ಬಂದೆ. ಏನೋ ಹೊಲ್ದಾಗ ರಾಶಿ ಇತ್ತಂತ, ಅದಕ್ಕೆ ರಾಶಿ ಮಾಡಕ್ಕೆ ಹೋಗ್ಯಾನ. ನಾವು ಊಟ ಮಾಡಿ ಬರ್ತೀನಿ. ಸರಿನಪ್ಪ. ಎಷ್ಟು ಒಳ್ಳೆಯವರು ಅಂದಲ್ಲ. ಹೌದಪ್ಪ, ನಂಗಂತೂ ತುಂಬಾನೇ ಒಳ್ಳೆಯವನು ಅನಿಸ್ತು. ಸರಿ, ಒಂದೇ ದಿನ ನಮ್ಮ ಮನೆಗೆ ಇಟ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಸಹಾಯ ಮಾಡ್ತಾರಂತ ನಾನು ಅನ್ಕೊಂಡಿದ್ದಿಲ್ಲ. ಹೌದವಾ, ಈಗ ಒಳ್ಳೆಯವ್ರು ಸಿಗೋದ ಭಾಳ ಕಷ್ಟ ಈಗಿನ ಜಾಯಮಾನದಾಗ. ಇಷ್ಟೊಂದು ಒಳ್ಳೆಯವಾದಾನಂದ್ರೆ ನೋಡ್ಬೇಕಂಗಾರ. ಅಯ್ಯೋ ಹೊತ್ತಾಗೈತಿ, ಅಪ್ಪ ಎದ್ದಿನ ಬೈತಾನ. ಬಾರ್ಲು ಮಾವ, ಹಿತ್ತಲ್ ಬಾಗಿಲಿ ಯಾಕೆ? ಮುಂದಿನ ಹೋಗು ನಡಿ. ಮುಂದಿನ ಹೋದ್ರೆ ಅಜ್ಜಿ ಕೈ ಸಿಗಾಕೊಂತೀವಿ. ಅಜ್ಜಿ ಬಾಯಿ ಮಾಡಿಲ್ಲ, ಅಪ್ಪ ಎದ್ದು ಬಿಡ್ತಾನೆ. ಅಪ್ಪ ಎದ್ದ ಗೊತ್ತಲ್ಲ ಕತಿ. ಅಯ್ಯೋ ಮುಗ್ದ ಹೋತು, ಇಷ್ಟು ತನ ಎಲ್ಲಕ್ಕಿದ್ರಿ ಏನು? ಮೊದಲೇ ನನ್ನ ಜೋಡಿ ಮಾತಾಡಂಗಿಲ್ಲ, ಅವ್ನ ಜೀವ ಹೇಳ್ತಾನೆ. ಸುಮ್ಮನೆ ಹೋಗಿ ತೊಂದರೆ ಆಗ್ತದಲ್ಲ ಅಪ್ಪ. ನಾನು 17 ಆಗ್ತೀನಿ, ಅಪ್ಪನ ಕೈ ಸಿಗಾಕೊಳ್ಳೋದು ಬೇಡ ಅಂತೆ. ಇಲ್ಲಿ ಅಪ್ಪ ಬಂದ ನೋಡಲಿ. ನಿಂಗೆ ಎಲ್ಲಿ ಹೋದೆ? ನಿಂಗೆ ಹೊಲೆಯಾಗ ಸಿಗ್ಬಿಡ್ತೀಯಲ್ಲ ಬಾಯಿಲಿ. ರೀ ಕರೆದ್ರಿ? ನೋಡು ನಿನ್ನ ಮಗನ ಬರುದು ಹೊತ್ತು ನೋಡಿ, ಹೊಳೆಯ ನೋಡು. ಹೊತ್ತು ಮುನಿಗಿ ಎಷ್ಟೊತ್ತಾತು, ಇನ್ನಾದರೂ ಈಗ ಬರಾಕತ್ತಾನೆ. ಎಲ್ಲಿ ಹೋಗಿದ್ದು ಕೇಳು. ನಾನು ಏನು ಹೇಳಿದೆ ಇವಂಗೆ? ಕಲ್ಯಾಣ ಮಾಡ್ಕೊಂಡು ನೋಡ್ಕೊಂಡು ಬಾ ಅಂತ ಹೇಳಿದ್ದೆ. ಇವಾಗ ಏನು ಮಾಡ್ಯಾನ ಒಂದಿಟ್ಟು ಕೇಳೋ ಅವ್ನು. ಅಲ್ರಿ, ರೋಡ್ನಾಗ ನಿಂತು ಮಾತಾಡ್ಸಕತ್ತಿರಲ್ಲ, ಒಳಗೆ ಬರ್ಲಿ ಅಂದ್ರೆ ಒಂದಿಟ್ಟು. ಹೊತ್ತು ಎಳೆ ಐತಿಲ್ಲ ನೋಡು, ಕೇಳೋಣ ಒಂದಿಟ್ಟು. ಅಪ್ಪ ಒಳಗೆ ಕೂತ್ಕೊಂಡು ಮಾತಾಡೋಣ ನೋಡ್ರಿ, ಹೊತ್ತಾಗಿತ್ತಿಲ್ಲ. ಕೇಳೋಣ ಎಲ್ಲಿ ಹೋಗಿದ್ದಂತೆ. ಯಾಕೆ ಕಮಲಪ್ಪ, ಎಲ್ಲಿ ಹೋಗಿದ್ದಿ? 2 ದಿನ ಆಯ್ತು ಸರಿಯಾಗಿ ಮನೆಗೆ ಬರ್ತಿಲ್ಲ. ಅದು ಅವ್ವ ಕಲ್ಯಾಣ ಮಾಡ್ಕೊಂಡು ನೋಡಕ್ಕೆ ಹೋಗಿದ್ವಿ. ಅಲ್ಲಿ ದಾರಿಲಿ ನಮ್ಗೆ ಗೊತ್ತಿರೋರೊಬ್ರು ಸಿಕ್ಕರು. ಅವ್ರ ಜೋಡಿ ಮಾತಾಡಿ ಅವ್ರು ಏನೋ ದವಾಖಾನೆಗೆ ಬಂದಿದ್ರ. ಪಾಪಂತೆ ಅವ್ರಿಗೆ ದವಾಖಾನೆಗೆ ಅಡ್ಮಿಟ್ ಮಾಡಿ ಬಂದೆ. ನಿನ್ನ ಮಗ ಬರೀ ಊರಿಗೆ ಉಪಕಾರಿ, ಮನೆಗೆ ಅಪಕಾರಿ. ಹೌದಾ, ಇರ್ಲಿ ಹಂಗಾರೆ ಊಟ ಮಾಡಿ ನಡಿ. ಈ ಬಾವಾ ಬಾರು. ಸರಿ ಬಂದು ನಡಿಯು. ಈಗ ಇರ್ಲಿ ಬಿಡ್ರಿ, ಊಟ ಮಾಡಿ ಬರ್ತಾನೆ. ಬಲಂಗುಚ್ಚಿ ಬಾವಾ ಬಾಯಿಲೆ. ಅದು ಅಂಕಲ್ ಹೇಳಿ, ಏನಾಯ್ತು? ನಿಂತ್ಕೊಳ್ಳೋ ಬಲಂಗುಚ್ಚಿ, ಹೇಳಿ. ಅಯ್ಯಯ್ಯಯ್ಯೋ, ಎಷ್ಟು ಸಂಭಾಯ್ತಕ್ಕಿಯೋ. ಹೌದು, ನಿನ್ನ ಗೆಳೆಯಾಗ ಈ ಮದುವೆ ಇಷ್ಟ ಆಯ್ತಿಲ್ಲ? ಈಗ ಏನಾರು ನಾ ಇಷ್ಟ ಇಲ್ಲ ಅಂದ್ರೆ ಅವ್ನು ಮದುವೆ ಮಾಡಿ ಬಿಡ್ತೀರಣ್ಣ. ಏನೋ ಒಟ ಅನ್ನಕತ್ತಿಯಲ್ಲ. ಅವನ ಹೇಳೋಣಲ್ಲ ಇಷ್ಟ ಆಯ್ತಂತೆ, ಮತ್ತಿನ್ನೇ ನನ್ನ ಮುಂದೆ ಕೇಳಾಕತ್ತೀರಿ. ನೀವೊಬ್ರು ತಿಕ್ಕ ದೋಸ್ತರಲ್ಲ, ಒಂದು ಚಡ್ಡಿ ದೋಸ್ತರಲ್ಲ ನೀವು. ಒಬ್ರನ್ನೊಬ್ರು ಬಿಟ್ಟು ಕೊಡಂಗಿಲ್ಲ. ಸಾಲಿ ಸದ್ಯಕ್ಕೆ ಇಬ್ರು ಕಲೀಲಿಲ್ಲ, ಇಬ್ರು ಬಿಟ್ಟು ಓಡಿ ಬಂದ್ರಿ. ಈಗ ಯಾವಾಗಲೂ ಅಂಡ್ಕೊಂಡೇ ಇರ್ತೀರಲ್ಲ, ಅದಕ್ಕೆ ಕೇಳಿದೆ. ಹೌದು ಬಿಡ್ರಿ, ನೀವು ಹೇಳೋದು ಕರೆನ ಐತಿ. ಲೋ ಮಾವ ಬಾ. ಹಾಂ ಬಂದೆ ಮಾವ. ಕರೆಕತ್ತನ್ನು ನೀನು ಬಾಲಂಗೊಚ್ಚಿ ಹೋಗು. ಅಲ್ಲ, ಅವ್ನು ಕಂಡ್ರೆ ಅಷ್ಟೇ ಸಿಟ್ಟು ಮಾವ ನಿಂಗೆ. ಯಾಕಂತ ನಿನಗೆ ಗೊತ್ತಿಲ್ಲನ? ಒಬ್ರಿಗೊಬ್ರು ಮಕ್ಕ ಕೊಟ್ಟು ಮಾತಾಡಂಗಿಲ್ಲ, 3ನೇದಾರು ಬೇಕು ನಿಮಗೆ. ಸಾಕು, ಹೋಗು ತಿನ್ನು ಹೋಗು. ಅಯ್ಯ, ನಮ್ಮ ಕುಡ್ಡಜ್ಜಿ ಮಕ್ಕೊಂಡಿತ್ತಲ್ಲ, ಕುಡ್ಡಜ್ಜಿ ಮಕ್ಕೊಂಡ ಸುಮ್ಮ ಕುಂದ್ರು. ರೊಟ್ಟಿ ತರ್ಲಿ ಇಬ್ರು? ಮಲಗು ತುಂಬ ಹೊಟ್ಟೆ ಸ್ಥಿತಿ. ಮಲ್ಲ ಬಂದನ? ಹ್ಞೂ ಅಂತೀರಿ, ಬಂದ ನೋಡ್ರಿ. ಮುದುಕಿ ಎಬ್ಬಿಸ್ಲೇನ? ಯಾಕೆ ಲಾಟಾಣ? ನನಗೇನು ಶಕ್ತಿ ಇಲ್ಲ ಒಬ್ಬಕ್ಕೆ ಎದ್ದು ಕುಂದ್ರಾಕ. ನಿನ್ನ ವಯಸ್ಸಿನಾಗ ಹಂಗ ತುಣುಕ್ ಅಂತ ಓಡ್ತಿದ್ದೆ ನಾನು. ಈ ಮುದುಕಿ ಯಾವಾಗ ಕಿವಿ ಕೇಳಂಗಿಲ್ಲ, ಯಾವಾಗ ಕೇಳ್ತೈತಿ, ಯಾವಾಗ ಕಿವಿ ಅಂತ ಹಾಕೊಂಡಿರ್ತಾಳ, ಒಂದು ಗೊತ್ತಾಗಲ್ಲ ನೋಡು. ಈ ಕಣ್ ಕಾಣಕತ್ತೈತಿ ಏನಿಲ್ಲ, ಚಸ್ಮಾ ಬೇರೆ ಹಾಕೊಂಡಾಳೆ. ಇಲ್ಲ, ಒಟ ಅನ್ನಕತ್ತಿ. ಏನಿಲ್ಲ, ಕಣ್ ಕಾಣಕತ್ತೈತಿ ಏನಿಲ್ಲ. ಕಾಣಕತ್ತೈತಿ. ಕುಂತೀರ ಇಲ್ಲಿ ಮೊದ್ಲು. ಸುಮ್ಮನೆ ಎದಕ್ಕೆ ರೇಗಿಸ್ತೀಕಿನ? ಏನಜ್ಜಿ ಏನಾಯ್ತು? ಅಯ್ಯ, ನಾನು ನಿನ್ ಜೋಡಿ ಮಾತಾಡ್ಬೇಕು ಅನ್ಕೊಂಡೆ ಅಪ್ಪ. ಅಲ್ಲ, ನಿಂಗೆ ಈ ಮದುವೆ ಇಷ್ಟ ಆಯ್ತು ಏನಿಲ್ಲ? ಯಾಕಜ್ಜಿ ಹಂಗಂತಿ? ಯಾಕೋ ನಿಮ್ಮ ಅಜ್ಜ ಕನಸ್ನ ಬಂದಿದ್ನ ಬಂದೆ. ನನ್ನ ಮೊಮ್ಮಗ ಇಷ್ಟ ಇಲ್ಲದ ಮದುವೆ ಮಾಡಕತ್ತಿ ನೀನು. ಇನ್ನೂ ವಯಸ್ಸಾದ್ರೂ ಬುದ್ಧಿ ಬಂದಿಲ್ಲನ ಅಂದವ ನನಗೆ. ಹಂಗ ಅದಕ್ಕೆ ನನ್ನ ಮೊಮ್ಮಗ ಇಷ್ಟ ಆಯ್ತು ಏನಿಲ್ಲ ಅಂತ ತಿಳ್ಕೊಬೇಕು ಅನ್ನಿಸ್ತು. ಅಯ್ಯೋ, ಅಜ್ಜು ಭಾಳ ಚಲೋ ಅದಾನ ಲೇವ್ವ. ಕನಸ್ನಾಗ ಬಂದು ನಿಜ ಇದ್ದಿದ್ದನ್ನ ಸತ್ಯ ನಾ ತಲೆ ಬಿಡದಂಗೆ ಹೇಳ್ಯಾನ.
ಹೋಗಿದ್ದು ನಾನು ನಿನ್ನ ಮಗಗೆ ಹೇಳು ಮಗಗೆ ಮುದ್ದಿನ ಮಗ ಅದಲ್ಲ ಹೇಳು. ಏ ಲಾಟಣ್ಣ ಸುಮ್ ಕುಂದ್ರಲ್ಲ. ನಾನು ನನ್ನ ಮೊಮ್ಮಗನ ಕೇಳತ್ತೀನಿ. ಏನಿಲ್ವ ನಂಗೇನು ಅಪ್ಪ ಹ್ಞೂ ಅಂದ್ರೆ ಏ ಅಪ್ಪನ ಮಗನೇ ಹೇಳು, ನಿನಗೆ ಏನು ಅನ್ಸುತ್ತೆ? ಏ ಹುಡುಗನ ಕಾಡ್ಬೇಡ, ಊಟ ಉಂಡ್ರಪ್ಪ ಇಬ್ರು. ಸರಿ ನಾವ ಅವ ಪಿಂಡಿ ಹಚ್ಚ. ಹ್ಞೂ ಹಬ್ಬ ಹೊಟ್ಟೆ ಹಸ್ತೈತಿ ತಿನ್ನೋನು ಮೊದಲು. ಇದು ತಿನ್ನೋದು ಅಂದ್ಬಿಟ್ರೆ ಮತ್ತೇನು ಗೊತ್ತಿರಂಗಿಲ್ಲ ನೋಡಿ ಅದಕ್ಕೆ.